ವಿದ್ಯೆ ಕಲಿಯುವುದನ್ನು ನಿಲ್ಲಿಸಬೇಡಿ, ಯಾಕಂದ್ರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸನಡ್ಡಿ ಕುನ್ನ. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಈ ಕಥೆಯನ್ನು ಹೇಳುವ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಹಾಗೆ ಈ ಕಥೆಯನ್ನು ಸೂಕ್ಷ್ಮವಾಗಿ ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ. ತಡ ಮಾಡದೆ ಈ ಕಥೆಯನ್ನು ಶುರು ಮಾಡುವ ಅಲ್ವಾ? ಕೆಲವು ವರ್ಷಗಳ ಹಿಂದೆ ಒಬ್ಬ ರಾಜ ಕಾಡಿನಲ್ಲಿ ಬೇಟೆಯಾಡಲು ಹೋಗ್ತಾನೆ. ಮಳೆಗಾಲದ ಸಮಯವಾದ್ದರಿಂದ ಬಿಸಿಲು, ಮಳೆ, ಮೋಡದ ಕಾರಣ ಯಾವಾಗ ಮಳೆ ಸಂಭವಿಸಬಹುದು ಎಂದು ಅಂದಾಜು ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಮೋಡದ ಕಾರಣ ರಾಜ ಅರಮನೆ ಹೋಗುವ ದಾರಿಯನ್ನು ಮರೆತು ಸೈನಿಕರಿಂದ ಬೇರ್ಪಡ್ತಾನೆ. ರಾಜನಿಗೆ ತುಂಬಾ ಹಸಿವು, ಬಾಯಾರಿಕೆ, ಸುಸ್ತು ಎಲ್ಲವೂ ಆಗಲು ಶುರುವಾಗುತ್ತೆ. ರಾಜ ತುಂಬಾ ನಿರಾಶೆಯಲ್ಲಿ ತೊಡಗ್ತಾನೆ. ಆದ್ರೂ ಕಾಡಲ್ಲಿ ತನ್ನ ದಾರಿಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಸ್ವಲ್ಪ ಮುಂದೆ ಹೋದಾಗ ರಾಜನಿಗೆ 3 ಮಕ್ಕಳು ಆಟವಾಡುವುದನ್ನು ನೋಡ್ತಾನೆ. 3 ಸ್ನೇಹಿತರು ತುಂಬಾ ಸಂತೋಷದಿಂದ ಆಟವಾಡುತ್ತಿದ್ದದನ್ನು ನೋಡಿ ರಾಜ ಅವನನ್ನು ಕರೆದು, ಕೇಳಿ ಮಕ್ಕಳೇ, ಸ್ವಲ್ಪ ಇಲ್ಲಿ ಬನ್ನಿ, ಇದನ್ನು ಕೇಳಿ. ಮಕ್ಕಳು ರಾಜನ ಬಳಿ ಓಡೋಡಿ ಬರ್ತಾರೆ. ರಾಜ ಮಕ್ಕಳಿಗೆ ಕೇಳ್ತಾನೆ, ನನ್ನ ಹಸಿವು, ಬಾಯಾರಿಕೆ ನೀಗಿಸಲು ನಿಮ್ಮ ಬಳಿ ಏನಾದರೂ ಇದೆಯೋ ಎಂದು ಕೇಳಿದಾಗ, ಹೂ ಮಹಾರಾಜರೇ, ನಾವು ಇವಾಗಲೇ ಮನೆಗೆ ತೆರಳಿ ನಿಮಗೆ ಹಣ್ಣು ಹಾಗೂ ನೀರನ್ನು ತಂದು ಬರುತ್ತೇವೆ ಎಂದು ಮನೆಗೆ ಹೊರಡ್ತಾರೆ. ಮನೆಗೆ ಬೇಗನೆ ತೆರಳಿ ಮಹಾರಾಜರಿಗೆ ಹಣ್ಣು ಹಾಗೂ ನೀರನ್ನು ತಂದು ಬರುತ್ತಾರೆ. ಮಕ್ಕಳ ಈ ಪ್ರೀತಿ ಹಾಗೂ ವಿಶ್ವಾಸವನ್ನು ಕಂಡು ರಾಜ ತುಂಬ ಖುಷಿ ಪಡ್ತಾನೆ ಮತ್ತು ಮಕ್ಕಳ ಹತ್ರ ಹೇಳ್ತಾನೆ, ಮಕ್ಕಳೇ, ನೀವು ಜೀವನದಲ್ಲಿ ಏನನ್ನು ಆಗಲು ಇಚ್ಛೆ ಪಡುತ್ತೀರಾ? ನಾನು ನಿಮಗೆ ಸಹಾಯ ಮಾಡಬೇಕೆಂದು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಮಕ್ಕಳು ಇದನ್ನು ಕೇಳಿ ಸ್ವಲ್ಪ ಸಮಯ ಯೋಚನೆ ಮಾಡಲು ಆರಂಭಿಸ್ತಾರೆ. ಅವರಲ್ಲಿ ಒಬ್ಬ ಮುಂದೆ ಬಂದು, ನನಗೆ ದುಡ್ಡು ಬೇಕು, ಯಾಕಂದರೆ ನನ್ನ ಜೀವನದಲ್ಲಿ ದಿನಕ್ಕೆ 2 ಬಾರಿ ಊಟ ಹಾಗೂ ಒಳ್ಳೆಯ ಬಟ್ಟೆ ಧರಿಸಿದ್ದನ್ನು ಯಾವಾಗಲೂ ಸಾಧ್ಯವಾಗಲಿಲ್ಲ. ಹಾಗೆ ನನಗೆ ಒಳ್ಳೆಯ ಊಟ ಹಾಗೂ ವಸ್ತ್ರವನ್ನು ಧರಿಸಲು ನನಗೆ ತುಂಬ ದುಡ್ಡು ಬೇಕು ಎಂದು ಕೇಳಿದಾಗ ರಾಜನು ನಗುತ್ತಾ, ನಾನು ನಿನಗೆ ಎಷ್ಟು ದುಡ್ಡನ್ನು ಕೊಡುತ್ತೇನೆ ಅಂದರೆ ನೀನು ಇಡೀ ಜೀವನದಲ್ಲಿ ಖುಷಿಯಾಗಿ ಇರ್ತೀಯ ಎಂದು ಹೇಳಿದಾಗ ಆ ಮಗು ತುಂಬ ಸಂತೋಷ ಪಡ್ತಾನೆ. ನಂತರ 2ನೇ ಮಗುವನ್ನು ಕರೆದು ನಿನಗೆ ಏನು ಬೇಕು ಎಂದು ಕೇಳುತ್ತಾನೆ. ಆಗ ಆ ಮಗು ನನಗೆ ಒಂದು ದೊಡ್ಡ ಮನೆ ಹಾಗೂ ಕುದುರೆ ಗಾಡಿ ಬೇಕಿತ್ತು ಎಂದು ಕೇಳಿದಾಗ ರಾಜನು ನಗುತ್ತಾ ನಿನಗೆ ಒಂದು ದೊಡ್ಡ ಮನೆ ಹಾಗೂ ಕುದುರೆ ಗಾಡಿಯನ್ನು ಕೊಡುತ್ತೇನೆ ಎಂದು ಒಪ್ಪುತ್ತಾನೆ. ಇವಾಗ 3ನೇ ಮಗುವಿನ ಸರದಿ ಬರುತ್ತೆ. ತುಂಬ ಯೋಚಿಸಿ ಆ ಮಗು ರಾಜನಲ್ಲಿ ಕೇಳ್ತಾನೆ, ನನಗೆ ದುಡ್ಡು ಬೇಡ, ಮನೆ, ಗಾಡಿ ಯಾವುದೂ ಬೇಡ. ನನಗೆ ನಿಮ್ಮ ಆಶೀರ್ವಾದ ಮಾಡಿ ಸಾಕು. ನಾನು ಕಲಿತು ಒಬ್ಬ ವಿದ್ಯಾವಂತ ಪಂಡಿತನಾಗಬೇಕು ಹಾಗೂ ಪಂಡಿತನಾಗಿ ಈ ದೇಶವನ್ನು ಆಳಬೇಕು ಎಂದು ಬಯಸ್ತೇನೆ ಎಂದ. 3ನೇ ಮಗುವಿನ ವಿಚಾರ ಕೇಳಿ ಆ ರಾಜ ತುಂಬ ಆಶ್ಚರ್ಯಗೊಳಗಾಗ್ತಾನೆ ಹಾಗೂ ರಾಜ ಆ ಮಗುವಿಗೆ ಒಳ್ಳೆಯ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಸ್ನೇಹಿತರೆ, ಆ 3ನೇ ಮಗು ಎಷ್ಟು ಶ್ರಮಜೀವಿ ಎಂದರೆ ರಾತ್ರಿ ಹಗಲು ಭಾವಿಸದೆ ತನ್ನ ಶಿಕ್ಷಣವನ್ನು ಪೂರೈಸಿ ವಿದ್ಯಾವಂತನಾಗಿ ದೊಡ್ಡ ಪಂಡಿತನಾಗ್ತಾನೆ ಹಾಗೂ ರಾಜ ಅವನನ್ನು ತನ್ನ ಆಸ್ಥಾನದಲ್ಲಿ ಮಂತ್ರಿಯಾಗಿ ನೇಮಿಸ್ತಾನೆ. ಒಂದು ದಿನ ರಾಜನಿಗೆ ತುಂಬ ವರ್ಷಗಳ ನಂತರ ಆ ಘಟನೆ ನೆನಪಾಗುತ್ತೆ. ರಾಜನು ಮಂತ್ರಿಯನ್ನು ಕರೆದು ಕೇಳ್ತಾನೆ, ಕೆಲವು ವರ್ಷಗಳ ಹಿಂದೆ ನಿನ್ನ ಸ್ನೇಹಿತರು ಇದ್ರಲ್ಲ, ಇವಾಗ ಅವರು ಎಲ್ಲಿದ್ದಾರೆ ಎಂದು ಕೇಳ್ತಾನೆ. ಹಾಗೂ ನಾನು ಅವರನ್ನು ನೋಡಲು ಹಾಗೂ ಅವರ ಜೊತೆ ಮಾತನಾಡಲು ಇಚ್ಛಿಸ್ತೇನೆ ಎಂದು ಆಜ್ಞೆ ಮಾಡ್ತಾನೆ. ಮಂತ್ರಿ ಆ 2 ಸ್ನೇಹಿತರನ್ನು ಕರೆದು ರಾಜನು ನಿಮ್ಮನ್ನು ಭೇಟಿಯಾಗಲು ಬಯಸುವುದಾಗಿ ಹೇಳ್ತಾನೆ. ಮರುದಿನವೇ ಆ 2 ಸ್ನೇಹಿತರು ಹಾಗೂ ಮಂತ್ರಿ ರಾಜನ ಸಮ್ಮುಖದಲ್ಲಿರ್ತಾರೆ. ಆ ಮೂವರನ್ನು ಒಟ್ಟಿಗೆ ನೋಡಿ ರಾಜ ತುಂಬ ಸಂತೋಷ ಪಡ್ತಾನೆ. ಮತ್ತೆ ಮಂತ್ರಿಯಲ್ಲಿ ಹೇಳ್ತಾನೆ, ನಿನ್ನ ಬಗ್ಗೆ ನನಗೆ ತುಂಬ ಖುಷಿ ಇದೆ. ನೀನು ಪ್ರತಿಭಾವಂತ ಪಂಡಿತನಾಗಿ ನನ್ನ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀಯಾ, ಆದರೆ ನಿಮ್ಮ ಬಗ್ಗೆ ನನಗೆ ಹೇಳಿ ಎಂದು ಕೇಳಿದಾಗ ಆ ಮೊದಲನೇ ಸ್ನೇಹಿತ ಬಂದು ರಾಜನಲ್ಲಿ ಹೇಳ್ತಾನೆ, ರಾಜರೇ, ನಾನು ಆವತ್ತು ನಿಮ್ಮಲ್ಲಿ ದುಡ್ಡನ್ನು ಕೇಳಿ ತುಂಬ ದೊಡ್ಡ ತಪ್ಪು ಮಾಡಿದೆ. ಇಷ್ಟು ದುಡ್ಡು ನನ್ನ ಹತ್ತಿರವಿದ್ದು ನಾನು ತುಂಬ ಆಲಸ್ಯನಾದೆ. ತುಂಬ ಹಣವನ್ನು ನಾನು ನಿರ್ಲಕ್ಷ್ಯದಿಂದ ಖರ್ಚು ಮಾಡಿದೆ ಹಾಗೂ ಹಣವನ್ನು ಕಳೆದುಕೊಂಡೆ. ಇವತ್ತು ನಾನು ಮೊದಲಿನಂತೆಯೇ ಗುಡಿಸಲಿನಲ್ಲಿ ವಾಸವಾಗಿದ್ದೇನೆ ಹಾಗೂ ದಿನಕೂಲಿ ಮಾಡ್ತಾ ಇದ್ದೇನೆ ಎಂದು ತುಂಬ ಬೇಸರದಿಂದ ಹೇಳಿದ. 2ನೇ ಸ್ನೇಹಿತ ಅಳುತ್ತಾ ಮುಂದೆ ಬಂದು ರಾಜನಲ್ಲಿ ಹೇಳ್ತಾನೆ, ನಾನು ತುಂಬ ಗರ್ವದಿಂದ ನನ್ನ ಮನೆಯಲ್ಲಿ ವಾಸವಾಗಿದ್ದೆ ಹಾಗೂ ಕುದುರೆಯ ಗಾಡಿಯಲ್ಲಿ ಓಡಾಡ್ತಿದ್ದೆ. ಆದರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಹಳ್ಳಿಯಲ್ಲಿ ಬರಗಾಲ ಬಂದು ಎಲ್ಲವೂ ನಾಶವಾಯಿತು. ಈಗ ನಾನು ಗುಡಿಸಲಿನಲ್ಲಿ ವಾಸವಾಗಿರುವುದಾಗಿ ತುಂಬ ಬೇಸರದಿಂದ ಹೇಳಿದ.
ಈ ಎರಡೂ ಸ್ನೇಹಿತರ ದುಃಖವನ್ನು ಕೇಳಿ ರಾಜನು ಹೇಳುತ್ತಾನೆ, ದುಡ್ಡು, ಮನೆ, ಆಸ್ತಿ, ಸಂಪತ್ತು, ಗಾಡಿ ಯಾವಾಗಲೂ ನಮ್ಮ ಜೊತೆ ಇರುವುದಿಲ್ಲ. ಆದರೆ ನಮ್ಮ ವಿದ್ಯೆ ಈ ಜೀವನದಲ್ಲಿ ನಮ್ಮ ಜೊತೆಗೇ ಇರುತ್ತದೆ. ಮತ್ತೆ ವಿದ್ಯೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ವಿದ್ಯೆ ನಮ್ಮನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಅತೀ ದೊಡ್ಡ ಸಂಪತ್ತು ನಮ್ಮ ವಿದ್ಯೆಯಾಗಿರಬೇಕು. ವಿದ್ಯೆ ಒಂದು ಇದ್ದರೆ ಸಾಕು, ಅದುವೇ ನಮಗೆ ದುಡ್ಡು, ಮನೆ, ಗಾಡಿ, ಸಂಪತ್ತನ್ನು ತರುತ್ತದೆ. ಸ್ನೇಹಿತರೆ, ಕೇಳಿದ್ರಲ್ಲ ಈ ಕತೆ. ಇದು ತುಂಬ ಹಳೆಯ ವಿಚಾರ. ಆದರೆ ಈಗಿನ ಎಜುಕೇಷನ್ ಸಿಸ್ಟಮ್ ತುಂಬ ಬದಲಾಗಿದೆ. ಈಗ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಯಾಕೆಂದರೆ ಈಗ ಕಂಪನಿಯಲ್ಲಿ ತುಂಬ ಒಳ್ಳೆಯ ಇಂಜಿನಿಯರ್ಸ್ ಇದ್ದರೂ ಅವರನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ. ಇದಕ್ಕೆ ಕಾರಣ ಏನಿರಬಹುದು ಎಂದು ಯೋಚಿಸಿದರೆ, ಎಷ್ಟೇ ಒಳ್ಳೆಯ ಇಂಜಿನಿಯರ್ಸ್ ಇದ್ದರೂ ತಮ್ಮನ್ನು ತಾವು ಸಮಯದ ಪ್ರಕಾರ ಬದಲಾಯಿಸಬೇಕು. ಕಂಪನಿಯು ಎಂಥವರಿಗೆ ಕೆಲಸದಲ್ಲಿ ಇರಿಸ್ತದೆ ಅಂದರೆ, ಈಗಿನ ಸಮಯದ ಪ್ರಕಾರ ಟೆಕ್ನಾಲಜಿಯ ನಾಲೆಜ್ ಇರಬೇಕು ಮತ್ತು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ನಿಮಗೆ ನನ್ನ ಮೋಟಿವೇಶ್ನಲ್ ಸ್ಟೋರಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ನನ್ನ ಮೊದಲ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಕಥೆಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.